ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ 10th ಸ್ಟ್ಯಾಂಡರ್ಡ್ ನ ಚಾಪ್ಟರ್ ನಂಬರ್ 5 ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಎಕ್ಸರ್ಸೈಸ್ 5.1 ಕಂಪ್ಲೀಟ್ ಸೊಲ್ಯೂಷನ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಇದು CBSE ವಿದ್ಯಾರ್ಥಿಗಳಿಗೆ ಮತ್ತು NCERT ನ ಸ್ಟೇಟ್ ಸಿಲೆಬಸ್ ನಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ಓದುತ್ತಾ ಇರುವ ಮಕ್ಕಳಿಗೆ ಅರ್ಥವಾಗಲಿ ಅನ್ನೋ ಉದ್ದೇಶದಿಂದ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೇನೆ. ಸೊಲ್ಯೂಷನ್ಸ್ ಅನ್ನ ಇಂಗ್ಲಿಷ್ ಮೀಡಿಯಂದಲ್ಲಿ ಆಸ್ ಇಟ್ ಈಸ್ ಕೊಡ್ತೇನೆ, ಆದರೆ ಎಕ್ಸ್ಪ್ಲನೇಷನ್ಸ್ ಅನ್ನ ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ, ಅದೇ ರೀತಿ ನಮ್ಮ ಚಾನಲ್ ಅನ್ನ ಫಾಲೋ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋ ಮುಖಾಂತರ ನಮ್ಮ ಎಲ್ಲಾ ವಿಡಿಯೋಸ್ ಗಳನ್ನು ನೋಟಿಫೈ ಆಗಿ ಅಂತ ಹೇಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 10th ಸ್ಟ್ಯಾಂಡರ್ಡ್ ನ ಚಾಪ್ಟರ್ 5 ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಕ್ಸರ್ಸೈಸ್ 5.1 ಕಂಪ್ಲೀಟ್ ಸೊಲ್ಯೂಷನ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಇದು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ಸ್ ಅನ್ನ ಮಾಡಿ ಇಂಗ್ಲಿಷ್ ನಲ್ಲಿ ನೋಟ್ಸ್ ಅನ್ನ ಕೊಡ್ತಾ ಇದ್ದೇನೆ. ಈ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಅನ್ನ ತಿಳಿಸ್ತೇನೆ. ಇಲ್ಲಿ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ನಲ್ಲಿ A1, A2, A3, A4 dash 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 AN, these are the terms of the arithmetic progression. Terms, ಇದನ್ನ ಟರ್ಮ್ಸ್ ಅಂತ ಹೇಳಿ ಕರಿತೀವಿ. ಮೊದಲನೇ ಟರ್ಮ್ಸ್ ಅನ್ನ A1 ಅನ್ನ A ಅಂತ ಬರೀತೀವಿ. ಸೆಕೆಂಡ್ A2 we can write A plus D, and A3 as A plus 2D, A4 as A plus 3D, so on. This one AN is A plus n minus 1 into D. ಈ ರೀತಿ ನಾವು ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಅನ್ನು ಬರಿತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಒಂದು A10 ಅನ್ನೋ ಪದವನ್ನು ಬರಿತೇನೆ. A10th ಟರ್ಮ್ಸ್ ಅನ್ನು ಬರಿತಾ ಇದ್ದೇನೆ. A plus 9D. ಇಲ್ಲಿ A15 ಟರ್ಮ್ 55 ಟರ್ಮ್ಸ್ ಅನ್ನ ಯಾವ ರೀತಿ ಬರಿಬೇಕಂದ್ರೆ A plus 54D. ಈ ರೀತಿ ನಾವು ಒಂದು ಟರ್ಮ್ಸ್ ಅನ್ನ ಬರಿಬೇಕು. ಇಲ್ಲಿ ಡಿ ಅನ್ನೋದು ಕಾಮನ್ ಡಿಫರೆನ್ಸ್ ಆಗ್ತದೆ. ಕಾಮನ್ ಡಿಫರೆನ್ಸ್, ಈ ಕಾಮನ್ ಡಿಫರೆನ್ಸ್ ಅನ್ನ ಯಾವ ರೀತಿ ಕಂಡುಹಿಡಿಬೇಕಂತಂದ್ರೆ A2 minus A1 equals to A3 minus A2. ಟೂ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅನ್ನ ಸಬ್ಟ್ರಾಕ್ಟ್ ಮಾಡಿದಾಗ ಅದೊಂದು ಟರ್ಮ್ಸ್ ಅನ್ನ ಕಾನ್ಸ್ಟೆಂಟ್ ಬಂದ್ರೆ ಅದಕ್ಕೆ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಡಿ, ದಟ್ ಈಸ್ A2 minus A1 equals to A3 minus A2. Exercise 5.1 first question, in which of the following situation does the list of numbers involved makes an arithmetic progression and why? ಈ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಈ ಕೊಟ್ಟಂತ ಸಿಚುವೇಶನ್ಸ್ ಅನ್ನೋದು ಯಾವುದು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅನ್ನ ಉಂಟು ಮಾಡ್ತದ ಮತ್ತು ಅದು ಯಾಕೆ ಮಾಡುತ್ತೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೊದಲನೇ ಸಿಚುವೇಶನ್, ಫಸ್ಟ್ ಸಿಚುವೇಶನ್, the taxi fare after each kilometer when the fare is 15 km for first kilometer and 8 rupees for each additional kilometer. ಇಲ್ಲಿ ಇದರ ಸೊಲ್ಯೂಷನ್ಸ್ ಅನ್ನು ನೋಡೋಣ. ಸೊಲ್ಯೂಷನ್, ಟ್ಯಾಕ್ಸಿ ಒಂದು ಟ್ಯಾಕ್ಸಿ, ಆಟೋ ಟ್ಯಾಕ್ಸಿ ಇದೆ. ಆ ಟ್ಯಾಕ್ಸಿಯನ್ನ ಮೊದಲ ಕಿಲೋಮೀಟರ್ಗೆ ಫಸ್ಟ್ ಕಿಲೋಮೀಟರ್ 15 rupees ಅನ್ನ ಪೇ ಮಾಡಬೇಕಾಗ್ತದ. ಫಸ್ಟ್ ಕಿಲೋಮೀಟರ್ಗೆ 15 rupees ಅನ್ನ ಪೇ ಮಾಡಬೇಕಾಗ್ತದ. ನಂತರ ಈಚ್ ಕಿಲೋಮೀಟರ್, ನಂತರ ಎರಡನೇ ಕಿಲೋಮೀಟರ್ಗೆ ಸೆಕೆಂಡ್ ಕಿಲೋಮೀಟರ್ಗೆ 15 plus 8, now this is 23. Third kilometer, for third kilometer 15 plus 8 this is 31 rupees, like that, so on. ಇದನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅನ್ನು ಉಂಟು ಮಾಡ್ತದ ಇಲ್ಲ ಅಂತ ಹೇಳಿ ಕೇಳ್ತಾರ. ಎಸ್, ಇದನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅನ್ನು ಉಂಟು ಮಾಡ್ತದ. 15, 23 and 31, so on. Here 23 minus 15, A2 minus A1 equals to A3 minus A2. A3 is 31 minus 23. If you subtract these two terms, we got 8 equals to 8. D is constant, that means D is equals to 8. This situation creates an arithmetic progressions. ಇದು ಏನು ಮಾಡ್ತದ ಅಂತಂದ್ರೆ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತದ ಅಂತ ಹೇಳಿ ನಾವು ಈ ರೀತಿ ಬರಿಬೇಕಾಗ್ತದ. ಇದ್ರ ಒಂದು ಸೊಲ್ಯೂಷನ್ಸ್ ಅನ್ನ ನಾನು ನೀಟಾಗಿ ಬರಿತೀನಿ. ಆ ಸೊಲ್ಯೂಷನ್ಸ್ ಅನ್ನ ತಾವು ನೋಟ್ ಮಾಡ್ಕೊಳ್ಬಹುದು. Solution for this answer, fare for first kilometer equals to 15 rupees. Now fare for second kilometer, that is 15 plus 8 rupees. Here added 8 rupees for each kilometer. This is 23 kilometer. Third one is fare for
third kilometer, otherwise 3 kilometer equals to 15 plus 8 plus 8 equals to 31 rupees. Here 31, 23 and 15 rupees. Fare for fourth kilometer, that is 15 plus 8 plus 8 plus 8 equals to 9 rupees. Now if we check D equals to, here we got this one A1, A2, A3 and A4. Here we check A2 minus A1 equals to A3 minus A2. A2 is 23 minus 15. Here A3 is 31 minus 23. If you subtract these two, we got answer 8 equals to 8. ಇಲ್ಲಿ ಕಾಮನ್ ಡಿಫರೆನ್ಸ್ ಅನ್ನೋದು 8 ಅಂತ ಹೇಳಿ ಬರ್ತದ. ಹಾಗಾಗಿ ಇದೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅನ್ನ ಉಂಟು ಮಾಡ್ತದ. ದೇರ್ ಫಾರ್ ದ ಡಿಫರೆನ್ಸ್ ಬಿಟ್ವೀನ್, ಫೈನಲ್ ಆಗಿ ನಾವು ಈ ರೀತಿ ಆನ್ಸರ್ ಅನ್ನು ಬರೀಬೇಕು. ದೇರ್ ಫಾರ್ ದ ಡಿಫರೆನ್ಸ್ ಬಿಟ್ವೀನ್ successive terms are same. Hence it is an arithmetic progression. It is an AP. ಈ ರೀತಿ ನಾವು ಆನ್ಸರ್ಸ್ ಅನ್ನ ಬರಿತಾ ಇದ್ದೀವಿ. Second question, the amount of air present in a cylinder when a vacuum removes 1/4 of air remaining in the cylinder at a time. ಈ ಪ್ರಶ್ನೆ ಅರ್ಥವನ್ನು ಮಾಡ್ಕೊಳ್ಬೇಕಾದ್ರೆ ಒಂದು ಸಣ್ಣ ಚಿತ್ರವನ್ನು ಇಳಿಸ್ತೀನಿ ನಾನು. ಇಲ್ಲೊಂದು ಸಿಲಿಂಡರ್ ಇದೆ. ಆ ಸಿಲಿಂಡರ್ನಲ್ಲಿ ಇದ್ದಂಥ ವ್ಯಾಕ್ಯೂಮನ್ನು 1/4 ಪಾರ್ಟ್, ಈಚ್ ಟೈಮ್ ಏನು ಮಾಡ್ಬೇಕಂದ್ರೆ 1/4 ಪಾರ್ಟನ್ನು ನಾವು ರಿಮೂವ್ ಮಾಡಬೇಕು. ಇಲ್ಲಿ 4 ಪಾರ್ಟ್ಸನ್ನು ಮಾಡಿ 1 2 3 4. ಈ ಫಸ್ಟ್ ಪಾರ್ಟನ್ನು ರಿಮೂವ್ ಮಾಡಿದಾಗ ಉಳಿದಂಥ ಪಾರ್ಟ್ಸ್ನಲ್ಲಿ ಮತ್ತೆ 4 ಈಕ್ವಲ್ ಪಾರ್ಟ್ಸನ್ನು ಮಾಡಬೇಕು. ಈಕ್ವಲ್ ಪಾರ್ಟ್ಸ್ ಮಾಡಿ 1/4 ಪಾರ್ಟನ್ನು ತೆಗೆದು ಬಿಡಬೇಕು. ಇದೇ ರೀತಿ ಮುಂದುವರಿತಾ ಹೋದಾಗ ಇದೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ಸನ್ನು ಉಂಟು ಮಾಡ್ತಾ ಅಂತ ಕೇಳತ್ತಾರೆ. ಇಲ್ಲಿ 1 2 3 4 ಇದ್ದಂಥ ಪಾರ್ಟ್ಸ್ನಲ್ಲಿ 4 ಪಾರ್ಟ್ಸನ್ನು ಮಾಡಬೇಕು. 4 ಪಾರ್ಟ್ಸ್ ಮಾಡಿ 1 ಪಾರ್ಟ್ಸನ್ನು ರಿಮೂವ್ ಮಾಡಬೇಕು. ಇದೊಂದು ರಿಮೂವ್ ಮಾಡಿದೆವು, ಇದೊಂದು ರಿಮೈನ್ ಮಾಡಿದೆವು. ಈ ರಿಮೂವ್ ಮಾಡಿದಂಥ ಟರ್ಮ್ಸ್ಗಳನ್ನು ಈಕ್ವಲ್ ಅವನ ಅಂತ ಚೆಕ್ ಮಾಡಬೇಕು. ವೆದರ್ ಡಿ ಈಕ್ವಲ್ಸ್ ಟು ಈಕ್ವಲ್. ಇಫ್ ದ ಈಕ್ವಲ್ ಮೀನ್ಸ್ ವಿ ಸೇ ದಟ್ ದಿಸ್ ಇಸ್ ಎ arithmetic progression. Now we have to check first this one. Consider here this volume is 64 liter. This first cylinder volume is 64. ಈ ಫಸ್ಟ್ ಸಿಲಿಂಡರ್ ವಾಲ್ಯೂಮ್ ನಲ್ಲಿ 64 ಲೀಟರ್ ನಾವು ವ್ಯಾಕ್ಯೂಮ್ ಅಂತ ತಿಳ್ಕೊತೀನಿ. ಇದನ್ನು 1/4 ಪಾರ್ಟ್ ಮಾಡಬೇಕು. ಫಸ್ಟ್ ಟರ್ಮ್ ಇಸ್ 64. ಆಫ್ಟರ್ವರ್ಡ್ಸ್ 64 ಇಂಟು 1/4 ಪಾರ್ಟ್. 1/4 ಪಾರ್ಟ್. 4 1s are 4, 4 6 are 24. 16 ಟರ್ಮ್ ಆಯಿತು. ಈಚ್ ಟರ್ಮ್ ಏನಿರ್ತದೆ ಇಲ್ಲಿ 16 ಟರ್ಮ್ ಅಂತ ಹೇಳಿರ್ತದೆ. 16 ಲೀಟರ್ಸ್. ಈ 16 ಲೀಟರ್ಸ್ ಅನ್ನ ಸಬ್ಟ್ರಾಕ್ಟ್ ಮಾಡಬೇಕು, ತೆಗೆದಾಕಬೇಕು. ಉಳಿದಂಥ ಪಾರ್ಟ್ಸ್ನಲ್ಲಿ ಉಳಿತೆಷ್ಟು 48 ಅನ್ನೋದು ಉಳಿತದೆ. 48 ಅನ್ನೋದು ಸೆಕೆಂಡ್ ಟರ್ಮ್ ಬಂತು. ಫಸ್ಟ್ ಟರ್ಮ್ ಈಸ್ 64, ಸೆಕೆಂಡ್ ಟರ್ಮ್ ಈಸ್ 48. ಅಗೇನ್ ವಿ ಹ್ಯಾವ್ ಟು ಮಲ್ಟಿಪ್ಲೈ 48 ಇಂಟು 1/4 ಪಾರ್ಟ್. 4 1s 4 2s 12 ಪಾರ್ಟ್ಸ್ ಅಂತ ಹೇಳಿ ಬರ್ತದೆ. ಇಲ್ಲಿ ಇದ್ದಂಥ 12 ಪಾರ್ಟ್ಸ್, ಇದನ್ನು 12 12 12 12. ಅದರಲ್ಲಿ ಒಂದು ಪಾರ್ಟ್ಸನ್ನು ತೆಗೆದು ಬಿಡಬೇಕು. -12 / 4 ಪಾರ್ಟ್ಸನ್ನು ತೆಗೆದಾಗ ಇದರಲ್ಲಿ -12 ತೆಗೆದುಹಾಕಿದಾಗ 36 ಅನ್ನೋದು ಉಳಿತು. ಫಸ್ಟ್ ಟರ್ಮ್ ಇಸ್ 64, ಸೆಕೆಂಡ್ ಟರ್ಮ್ ಇಸ್ 48, ಥರ್ಡ್ ಟರ್ಮ್ ಇಸ್ 36. ಆಫ್ಟರ್ವರ್ಡ್ಸ್ ಅಗೇನ್ 36 ಇಂಟು 1/4 ಪಾರ್ಟ್ ಅನ್ನು ಮಾಡಿದಾಗ 4 9s. ನೆಕ್ಸ್ಟ್ ಟರ್ಮ್ ಏನಿರ್ತದೆ 9 9 9 ಅಂತ ಹೇಳ್ತದೆ. 27 ರಿಮೇನ್ಸ್ ಉಳಿತು. ಇಲ್ಲಿ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮನ್ನು ಸಿಕ್ತು. ಇವುಗಳನ್ನು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಕಾಮನ್ ಡಿಫ್ರೆನ್ಸ್ ಡಿ ಈಕ್ವಲ್ಸ್ ಟು ಈಕ್ವಲ್ ಅಂತ ಹೇಳಿ ಬರಲ್ಲ. ಹಾಗಾಗಿ ಇದೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅನ್ನು ಉಂಟು ಮಾಡೋದಿಲ್ಲ. ಇದರದ್ದು ಸೊಲ್ಯೂಷನ್ಸ್ ಅನ್ನು ನೀಟಾಗಿ ನೋಡೋಣ. ಸೊಲ್ಯೂಷನ್: ಲೆಟ್ ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ಸಿಲಿಂಡರ್ is V. Here let the amount of air present in the cylinder is V. That is first term. This one is first term. First term ಅನ್ನು ಸಿಗ್ತು ನಮ್ಗೆ. ಇದನ್ನು A1 ಅಂತ ಇಟ್ಕೊಳ್ಳೋಣ. ಸೆಕೆಂಡ್ ಟರ್ಮ್ ಅನ್ನು ಸಿಗ್ಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ ಅಮೌಂಟ್ ಆಫ್ ಏರ್
amount of air left after removal second time A2, that means VE minus V divided by 4, this is equals to 4P divided by 4, LCM is 4 minus VE, that is 3V divided by 4. Here we are multiplied V into 1/4 part, that is V by 4. First part is VE, second part we got 3V divided by 4, and third part amount of air left after removal third time, that means A3 equals to, here 3V divided by 4 and multiply 3V divided by 4 with 1/4, we got 3V divided by 16 minus 3V divided by 16. If you take LCM 16 here, that means 4 3 is 12V minus 3V, we got here answer is 9V divided by 16. First term, second term and third term, we got third term, 3 terms here. For D equals to A2 minus A1 equals to A3 minus A2. A2 ಅನ್ನೋದು ಎಷ್ಟಿದೆ, 3V divided by 4 minus V equals to 9V divided by 16 minus 3V divided by 4. LCM ನ ತೆಗೆದಾಗ 4 equals to LCM is 4, 3V minus 4V equals to, here 16 is LCM, 9V minus 12V. This is minus VE divided by 4 not equals to minus 3V divided by 16. These two are not equals. That's why we say that this is not an arithmetic progression. Therefore, the common difference, the difference between successive, difference between the successive terms are not same. Terms are not same. Hence it is not an AP. Third question's answer in ನೋಡೋಣ. The cost of digging a well after every meter of digging when it cost 150 rupees for first meter and rises by 150 rupees for each subsequent meter. ಇದರ ಸೊಲ್ಯೂಷನ್ಸ್ ಅನ್ನ ಕಂಡುಹಿಡಿಯೋಣ. ಸೊಲ್ಯೂಷನ್ ಇಲ್ಲಿ ಏನು ಕೇಳಿದಾರೆ ಪ್ರಶ್ನೆ ಅಂತಂದ್ರೆ, ಒಂದು ಓಪನ್ ವೆಲ್ ಅನ್ನ ಡಿಗ್ ಹೊಡಿಬೇಕಾಗಿದೆ. ಇದರ ಫಸ್ಟ್ ಒನ್ ಮೀಟರ್ ಅನ್ನ ಡಿಗ್ ಮಾಡೋಕೆ 150 rupees ಚಾರ್ಜ್ ಅನ್ನ ಮಾಡ್ತಾರೆ. ಈಚ್ ಮೀಟರ್ ಫಾರ್ ದ ನೆಕ್ಸ್ಟ್ ಮೀಟರ್ ದೇ ಆ್ಯಡಿಂಗ್ 50 rupees. ಈ ರೀತಿ ಹೆಚ್ಚಿಗೆ ಮಾಡ್ಕೊತಾ ಹೋಗ್ತಾರೆ, 50 ರೂಪಾಯಿ. ಇದನ್ನ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅನ್ನ ಉಂಟು ಮಾಡ್ತಾ ಅಂತೇಳಿ ಚೆಕ್ ಮಾಡಬೇಕಾಗಿದೆ. ಎಸ್, ಇದನ್ನ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅನ್ನ ಉಂಟು ಮಾಡುತ್ತೆ. ಕಾಮನ್ ಡಿಫರೆನ್ಸ್ ಅನ್ನೋದು 50 ಬರುತ್ತೆ. ಅದನ್ನ ಸೊಲ್ಯೂಷನ್ಸ್ ರೂಪದಲ್ಲಿ ನೋಡೋಣ. ದ ಕಾಸ್ಟ್ ಆಫ್ ಡಿಗ್ಗಿಂಗ್ the cost of digging 1 meter deep, that is A1 equals to 150 rupees. The cost of digging well 2 meter, that is 2 meter deep. This is A2, 150 plus 50 rupees, 50. This is equals to 200 rupees. Third one, cost of digging third meter deep,
This is A3 equals to 150 plus 50 plus 50 equals to 250 rupees. So on. Therefore here the common difference is equal. No. Now here common difference D equals to A2 minus A1 equals to A3 minus A2. A2 is 200 minus 150. Here 250 minus 200, that is 50 equals to 50. Here common difference is 50. Common difference is equal. Therefore it is an AP. Therefore the difference between two successive terms are same, hence it is an AP. ಇದು ಒಂದು AP ಅನ್ನು ಕ್ರಿಯೇಟ್ ಮಾಡುತ್ತೆ. Fourth bit, the amount of money in the account every year when the rupees 10,000 is deposited at the compound interest at 8% per annum. 8% per annum ಅನ್ನು 10,000 rupeesಗೆ 8% ಕಂಪೌಂಡ್ ಇಂಟ್ರೆಸ್ಟ್ ಅನ್ನು ಆಗಿದ್ರೆ ಇದನ್ನ ಪ್ರತಿ ವರ್ಷದ ಎವ್ರಿ ಇಯರ್ದು ಇದೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅನ್ನು ಉಂಟು ಮಾಡ್ತದ ಅಂತ ಹೇಳಿ ಚೆಕ್ ಮಾಡಬೇಕಾಗಿದೆ. ಇದರ ಸೊಲ್ಯೂಷನ್ಸ್ ಅನ್ನು ನೋಡೋಣ. Solution here P equals to 10,000. Rate of interest is 8%. N equals to here 1, 2, 3, so on. N means number of years, 1, 2 and 3. We have to check first year, second year, third year. Formula is here amount equals to P into 1 plus R divided by 100 to the power N. Now first term already we got. N equals to here amount equals to, that is 10,000. This is first term. For second term, second year, 10,000 into 1 plus 8 divided by 100 to the power 1. 10,000 into 108 divided by 100. 108 divided by 100. Power is 1. 20 get cancelled here. 100 into 108, that means 10,800 rupees for the next year amount. 10,800. That means here we got A1 equals to 10,000, A2 equals to 10,800. Now we have to find A3. That means A3 equals to A equals to 10,000 into 1 plus R divided by 100. This is 8% to the power 2. 10,000 into 108 divided by 100. Twice is there, no, square. That means 108 divided by 100. 20 get cancelled. Remains here 108 into 108. If you multiply these two, we got 11664. This is the A3. Now check here. D equals to A2 minus A1 equals to A3 minus A2. A2 is 10,800 minus 10,000 A1 equals to A3 is 11,664 minus 10,800. If you subtract these two, we got here 800, but here 6 here 16 minus 8 is 864. These two are not equal. Therefore difference between two successive terms are not equal, not same, hence it is not an AP. ಇದೊಂದು AP ಅನ್ನು ಕ್ರಿಯೇಟ್ ಮಾಡಲ್ಲ. ಯಾಕಂದ್ರೆ A1 A2 A3 ಕಾಮನ್ ಡಿಫರೆನ್ಸ್ D ಅನ್ನೋದು ಈಕ್ವಲ್ ಇಲ್ಲ. ಹಾಗಾಗಿ ಇದನ್ನ ಕಾಮನ್ ಡಿಫರೆನ್ಸ್ ಈಕ್ವಲ್ ಇಲ್ಲ ಸಲುವಾಗಿ ಇದನ್ನ AP ಅನ್ನು ಕ್ರಿಯೇಟ್ ಮಾಡೋದಿಲ್ಲ.
Second question, write the first four terms of an AP when the first term A and the common difference D are given as follow. Here A ಮತ್ತು D equals to ಎರಡು ಕೊಟ್ಟಿದ್ದಾರೆ. ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ 4 ಟರ್ಮ್ಸ್. ಇದರ ಸೊಲ್ಯೂಷನ್ಸ್ ಅನ್ನು ನೋಡೋಣ. ಸೊಲ್ಯೂಷನ್ A ಮತ್ತು D ಅನ್ನು ಕೊಟ್ಟಿದ್ದಾರೆ. A1, A2, A3 and A4. We have to find all first 4 terms of an AP. A1 means A, A2 means A plus D, and A3 A plus 2D, A4 is A plus 3D. Here A is 10, we got first term. Second, 10 plus 10, that means 20. Second term is 20. 10 plus 2 into 10, D value is 10, no? That's why here 10 into 20, 10 plus 20 is 30. Here 10 plus 3 into 10, 10 plus 30 is 40. We got first term, second term, third. 10, 20, 30 and 40. These are the first 4 terms of an AP. ಇವು 4 ಮೊದಲ ಪದಗಳಿವೆ. ಈ ಸಮಾಂತರ ಶ್ರೇಣಿಯ 4 ಪದಗಳಿವೆ. ಸೆಕೆಂಡ್ ಬೀಟ್ ಅದರಲ್ಲಿ A equals to -2, D equals to 0. Here A1, A2, A3 and A4 ಅನ್ನು ಫೈಂಡ್ ಔಟ್ ಮಾಡಬೇಕು. A1 ಅಂತಂದ್ರೆ A, A2 ಅನ್ನೋದು A plus D, A plus 2D, ಇದನ್ನ A plus 3D ಅಂತೇಳಿ ಬರ್ಕೊಳ್ಬೇಕು. A ಅಂತಂದ್ರೆ -2, ಏನು -2 plus 0, -2 plus 2 into 0, -2 plus 3 into 0. -2 here, -2, -2, -2. All these terms are -2, -2, -2 and -2. ಮೊದಲ 4 ಪದಗಳನ್ನು ಮೈನಸ್ 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 ಅಂತ ಬಂದಿದೆ. ಯಾಕಂದ್ರೆ ಕಾಮನ್ ಡಿಫರೆನ್ಸ್ 0 ಇದ್ದಾಗ ಇದನ್ನು ಕಾನ್ಸ್ಟೆಂಟ್ AP ಅಂತ ಹೇಳಿ ಹಾಕುದ. ಸೆಕೆಂಡ್ ಬೀಟ್, ಥರ್ಡ್ ಬೀಟ್, A equals to 4, D equals to -3, A1, A2, A3 and A4 ನ ಫೈಂಡ್ ಔಟ್ ಮಾಡಬೇಕು ನಾವು ಇಲ್ಲಿ. A1 is A and A2 is A plus D, A3 A plus 2D and A4 A plus 3D. A is 4, first term we got A is 4 minus 3, 4 plus 2 into -3, D is -3, 4 plus 3 into -3. First term is 4, 4 minus 3 is 1, second term is 6, -6 plus 4 is -2, and third term is -9 plus 4, -9 plus 4 is -5. We got first 4 terms of this AP. Fourth bit options answers solve ಮಾಡೋಣ. A equals to -1, D equals to 1/2. Now here A1, A2, A3 and A4. First term is -1, second term A plus D, this is A plus 2D and A plus 3D. ಇವುಗಳನ್ನ ಸೊಲ್ಯೂಷನ್ಸ್ ಅನ್ನು ಹುಡುಕೋಣ. A ಅಂತಂದ್ರೆ -1 plus 1/2, -1 plus 2 into 1/2, -1 plus 3 into 1/2. The first term is -1. If you take minus LCM here, -2 plus 1 divided by 2, 2 get cancelled, -1 plus 1 0. Here -1 plus 3 divided by 2, that means here if you take LCM 2 ones are -2 plus 3, here also 1/2 answer. Now final answer is A1, A2, A3, A4 answers are -1, -1/2, here 0, plus 1/2. These are the 4 terms of an AP. Fifth bit A equals to -1.25 and D equals to -2.5. A1, A2, A3 and A4. We have to find all the first 4 terms of an AP. A1 is A. Here A2 we can write A plus D. This is A plus 2D and A plus 3D. ಈ ರೀತಿ ಬರ್ಕೊಳ್ಬೇಕು. A ಅಂತಂದ್ರೆ -1.25, -1.25 plus of -0.25. A ಅಂತಂದ್ರೆ ಇಲ್ಲಿ -1.25 plus 2 into -0.25. Third B2, A into -1.25 plus 3 into -0.25. -1.25 ಅನ್ನೋದು ಮೊದಲೇ ಟರ್ಮ್ಸ್ ಅನ್ನು ಬಂತು. -1.25
minus 0.25. If we add these two, minus 1.50, we got answer. Third term is here minus 1.25 minus 0.50, because 25 twos are 50. That means minus 1.75 is the answer. Minus 1.25 minus 0.75, 25 3 is 75. That is here minus 2.0 is the answer. Third question, for the following APs, write the first term and the common difference. ಇಲ್ಲಿ ಮೊದಲನೇ ಪದ first term ಮತ್ತು common difference ಅನ್ನು ಫೈಂಡ್ ಔಟ್ ಮಾಡಬೇಕಿದೆ ಕೊಟ್ಟಂತ ಇಲ್ಲಿ ಕ್ವೆಶ್ಚನ್ಸ್ ನಲ್ಲಿ. In first one solution, A is 3. First term is 3 and common difference D equals to A2 minus A1 equals to A3 minus A2. Now A3, A2 is 1 minus 3 equals to minus 1 minus of minus 1. This is minus 2 equals to minus 2. Therefore, common difference is minus 2. Second big question here, A equals to minus 5. First term is minus 5. Here D equals to A2 minus A1 equals to A3 minus A2. A2 is minus 1 minus A1 is minus 5. A3 is 3 minus of minus 1. Minus 1 plus 5 equals to 3 plus 1. 4 equals to 4. That means common difference is D equals to 4. Common difference ಅನ್ನೋದ್ರಲ್ಲಿ 4 ಬರುತ್ತೆ, ಇದರಲ್ಲಿ minus 7 ಅನ್ನೋದು common difference ಬರುತ್ತೆ. Third bit 1 by 2, 1 by 2, 1 by 2, 1 by 2. Here A equals to 1 by 2. First term 1 by 2 ಆಗ್ತಾ. D equals to A2 minus A1 equals to A3 minus A2. 1 by 2 minus 1 by 2 equals to 1 by 2 minus 1 by 2. A3 also minus 1 by 2 and A2 is 1 by 2. If we subtract these two, 0 equals to 0. Now common difference is 0. Common difference ಅನ್ನೋದಿಲ್ಲಿ 0 ಆಗಿದೆ. A is 1 by 2 ಅಂತ ಹೇಳಿದೆ. Fourth bit, A equals to 0.6 and D equals to A2 minus A1 equals to A3 minus A2. A2 ಅನ್ನೋದು ಏನಿದೆ ಇಲ್ಲಿ A1, A2, A3 and A4. A2 is 1.7 minus 0.6 equals to A3 2.8 minus 1.7. ಇವು ಎರಡನ್ನ ಸಬ್ಸ್ಟ್ರಾಕ್ಟ್ ಮಾಡಿದಾಗ 1.1 ಅನ್ನೋದು ಬರುತ್ತೆ ಈಕ್ವಲ್ಸ್ ಟು 1.1. ಕಾಮನ್ ಡಿಫರೆನ್ಸ್ 1.1 ಅನ್ನೋದು ಬಂತು. Fourth question, which of the following are APs? If they form an AP, find the common difference D and write 3 more terms. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಕೆಳಗಡೆ ಕೊಟ್ಟಂತ ಈ ಟರ್ಮ್ಸ್ ಅನ್ನ ಯಾವ್ದು AP ಅನ್ನ ಕ್ರಿಯೇಟ್ ಆಗ್ತದ, ಒಂದ್ ವೇಳೆ ಕ್ರಿಯೇಟ್ ಆಗಿದ್ರೆ AP ಅನ್ನ ಕ್ರಿಯೇಟ್ ಆಗಿದ್ರೆ AP ಫಾರ್ಮ್ಯಾಟ್ ಆಗಿದ್ರೆ ಮುಂದಿನ 3 ಟರ್ಮ್ಸ್ ಅನ್ನ ನೆಕ್ಸ್ಟ್ 3 ಟರ್ಮ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ. ಇಲ್ಲಿ A equals to here 2, D equals to A2 minus A1 equals to A3 minus A2. A1, A2, A3 and A4. A4 is 16. A2 is 4, 4 minus 2. A3 is 8, 8 minus 4. A2 is 4. If you subtract these two, we got 2 equals to here 4. These two are not equal, that's why D is not a constant, not same. D ಅನ್ನೋದು ಸೇಮ್ ಇಲ್ಲ, ಹಾಗಾಗಿ ಇದನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅನ್ನು ಉಂಟು ಮಾಡೋದಿಲ್ಲ. ಸೆಕೆಂಡ್ ಬಿಟ್ A equals to 2 and D equals to here A2 minus A1 and A3 minus A2. This one is A1, A2, A3 and A4 is given. Here A2 is 5 divided by 2 minus 2 equals to A3 is 3 minus 5 by 2. ಇಲ್ಲಿ LCM ಅಂತ ತೆಗಿಬೇಕು. LCM ಎಷ್ಟು ಬರುತ್ತೆ ಅಂದ್ರೆ 2 ಬರುತ್ತೆ. 5 minus 4, 2 to the 4. Here LCM is 2, 2 3 is 6 minus 5. 5 minus 4 is 1 by 2 equals to 1 by 2. Now D is equal here. D ಅನ್ನೋದು ಈಕ್ವಲ್ ಬಂತು. ಮುಂದಿನ 3 ಟರ್ಮ್ಸ್ ಅನ್ನು ಕಂಡುಹಿಡಿಯಬೇಕು. A4 ವರೆಗೆ ಕೊಟ್ಟಿದ್ದಾರೆ, A5, A6, A7 ಅನ್ನೋದು ಕಂಡುಹಿಡಿಯಬೇಕು. Now A5 equals to A plus 4D. A means 2 plus
D means 4 into D is 1 by 2. 2 ones are 2 twos are. Here 2 plus 2 equals to 4. A4 is A5 is 4. Afterwards A6 A plus 5D 2 plus 5 into 1 by 2. LCM is 2 here. 2 twos are 4 plus 5 ones are 5. 9 by 2. A6 is 9 by 2. 9 by 2. One more term we have to find. A7, that is A plus 6D. A is 2 plus 6 into D is 1 by 2. 2 3s are get cancelled. Here 2 plus 3 is 5. A7 term is 5. Now like this we have to find next 3 terms. We got A5, A6 and A7. Third bit, minus 1.2, minus 3.2, minus 5.2 and minus 7.2, so on. As this, now we have to check is this AP. Here A equals to minus 1.2 and D equals to A2 minus A1 equals to A3 minus A2. A2 is A1, A2 and A3, A4 here. A2 is minus 3.2 minus A1 is minus 1.2 equals to A3 is minus 5.2 minus of A2 is minus 3.2. Here minus 3.2 plus minus into minus plus 1.2 equals to minus 5.2 plus 3.2. If you subtract these two to 0, minus 3 plus 1 is minus 2.0. This side also minus 2.0. Now D is minus 2.0. This is an arithmetic progression. Afterwards we have to find next 3 digits terms A5, A6 and A7. A5 means A plus 4D, that is A is minus 1.2 plus 4 into D is minus 2.0. Minus 1.2 plus into minus 4 to the 8. Minus 1.2 and minus 8 is minus 9.2. Minus 9.2 is the next term. Afterwards A6, A plus, here A plus 5D, A is minus 1.2 plus 5 into D is minus 2.0. Minus 1.2 minus 10, that is minus 11.2 is the answer. Afterwards A7, A plus 6D, A is minus 1.2 plus 6 into minus 2, minus 1.2 plus, minus here, plus into minus, minus 2.0 means 12. Here minus 13.2. After the next 3 terms are minus 9.2, minus 11.2, minus 13.2 are the next 3 terms of an AP. Fourth bit, A equals to minus 10 ಅಂತ ಕೊಟ್ಟಿದ್ದಾರೆ. D equals to A2 minus A1 equals to A3 minus A2. A2 is minus 6 minus of minus 10. A1 is minus 10. A3 is minus 2 minus of minus 6. Idu A2, A1, A2 and A3. Minus 6 plus 10 equals to minus 2 plus 6. Minus into minus plus. Here if you subtract these two, we got plus 4 answer. Here also plus 4. D is equal. That means this is an AP. Afterwards we have to find next 3 terms. Next 3 terms are A5, A6 and A7. A5 is A plus 4D. A is minus 10 plus 4 into D is 4. Minus 10 plus 16, that is answer is plus 6. Second A6, A plus 5D. A is minus 10 plus 5 into 4. Minus 10 plus 20, that is plus 10. Now third term is A plus 6D. A is minus 10. A is minus 10 plus 6 into
4 minus 10 plus 24, that is plus 14 is the answer. Now these three are the next three terms of an AP, this AP. Fifth bit, A equals to 3, here A equals to 3, A1, A2, A3, A4 dash 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 are given here. Now D equals to A2 minus A1 equals to A3 minus A2. In A2 ಅನ್ನೋದು 3 plus root 2 minus A1 is 3. A3 is 3 plus 2 root 2. We have to take here bracket compulsory. A2 is 3 plus root 2. ಇಲ್ಲಿ A3 ಅನ್ನೋದು ಕಂಪಲ್ಸರಿ ಬ್ರಾಕೆಟ್ ಅನ್ನು ತಗೋಬೇಕಿಲ್ಲ, ಬ್ರಾಕೆಟ್ ಅನ್ನು ತಗೊಳ್ಳಿಲ್ಲ ಅಂತಂದ್ರೆ -3 ಅಂತ ಹೇಳಾಗ್ತದ. -3 plus 3 ಕ್ಯಾನ್ಸಲ್ ಆಗಿ ಉಳಿದಿದ್ದು ಅದೇ ರೀತಿ ಇರ್ತದ. ಬ್ರಾಕೆಟ್ ಅನ್ನು ತಗೊಂಡ್ರೆ ಆನ್ಸರ್ ಬೇರೆ ಬರ್ತದೆ. 3 plus root 2 minus 3. Here -3 plus 3 get cancelled, root 2 remains. 3 plus 2 root 2 minus 3 minus root 2. -3 plus 3 get cancelled. 2 root 2 minus root 2 is root 2, just 2. Here ಇಲ್ಲಿ 2 root 2 minus 1 root 2 ಅಂತ ಹೇಳಿದೆ, ಅದನ್ನು ಸಬ್ಟ್ರಾಕ್ಟ್ ಮಾಡಿದಾಗ 1 root 2 ಅಂತ ಬರ್ತದೆ. D equals to root 2 ಅನ್ನೋದು ಬಂತು. ನೆಕ್ಸ್ಟ್ 3 ಟರ್ಮ್ಸ್ ಅನ್ನು ಫೈಂಡ್ ಔಟ್ ಮಾಡಬಹುದು. A3 here A5, A6, A7. A5 means A plus 4D, that is A is 3 plus 4 into root 2. Here A plus 5D, A is 3 plus 5 into root 2. Here 3 plus 6 root 2 is the next 3 terms. Sixth bit, D equals to A2 minus A1 equals to A3 minus A2. Here D equals to A2, this one is A3, A1. A2 is 0.22 minus 0.2. 0.222 minus 0.22. See here 0.22 ನಲ್ಲಿ 0.2 ಅನ್ನ ಸಬ್ಟ್ರಾಕ್ಟ್ ಮಾಡಿದಾಗ 0.02 ಅಂತ ಬರುತ್ತೆ, 0.02. ಬಟ್ ದಿಸ್ ಸೈಡ್ 0.022 ಅಂತ ಬರುತ್ತೆ. ಚೆಕ್ ಮಾಡೋಣ. 0.222, 0.220, 2 ಅನ್ನೋದು ಬಂತು 000, 0.002. These are not equals. Equals ಇಲ್ಲ, ಹಾಗಾಗಿ ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅನ್ನ ಉಂಟು ಮಾಡಲ್ಲ. ನೆಕ್ಸ್ಟ್ 3 ಟರ್ಮ್ಸ್ ಅನ್ನ ಫೈಂಡ್ ಔಟ್ ಮಾಡೋದು ನೆಸೆಸರಿ ಇಲ್ಲ. ಸೆವೆಂತ್ ಬಿಟ್, D equals to A2 minus A1 equals to A3 minus A2 ಅಂತ ಚೆಕ್ ಮಾಡಬೇಕಾಗಿದೆ. A2 is -4 minus of 0 equals to A3 is -8. -8 formula minus and this -4. Here -4 equals to -8 plus 4, minus into minus plus. -4 equals to -4. That means D is equals to -4. Constant term is there. That's why we have to check next A5, A6 and A7. A5 means A plus 4D, A plus 4D, A plus 5D and here A plus 6D. A is 0 plus 4 into -4, that is -16. Here second term A is 0 plus 5 into -4, that means -20. Third term is 0 plus 6 into -4, -24. These are the next 3 terms of this AP. -16, -20 and -24. 8th question ನೋಡೋಣ. D equals to minus, here D equals to A2 minus A1 equals to A3 minus A2. A2 is -1/2, minus of -1/2 equals to A3 also -1/2. This formula minus and this is also -1/2, no, -1/2. -1/2 plus 1/2 equals to -1/2 plus 1/2. Both are get cancelled. 0 equals to 0. Now common difference is equal.
common difference is equals means we have to find next three terms a5, a6 and a7. a5 is a plus 4d, 4d, a plus 5d, this is a plus 6d. A is minus 1 by 2 plus 4 into 0 minus 1 by 2 plus 5 into 0 minus 1 by 2 plus 6 into 0. If you subtract all these terms, we got answer. Final answer is minus 1 by 2, minus 1 by 2 and minus 1 by 2. 9th we do 1, 3, 9 and 27 so on. We have to find here D and next three terms. If this is a AP, then we have to find next three terms. Here D equals to A2 minus A1 equals to A3 minus A2. A2 is, this is A2, A3 and A4, A1. A2 is 3 minus 1 equals to A3 is 9 minus 3. If you subtract these two, 2 equals to 6. These two are not equals. Here common difference is not equal. That's why this is not an AP. ಇದೊಂದು AP ಇಲ್ಲ. 10th question check ಮಾಡೋಣ. D equals to A2 minus A1 equals to A3 minus A2. Here A1, A2, A3 and A4 given. A2 is 2A minus A, 3A minus 2A. 2A minus A is A equals to A. D equals to here A. Common difference ಅನ್ನು ಸಿಕ್ತು. Next 3 terms ಅನ್ನು find out ಮಾಡಬೇಕು. Next 3 terms find out ಮಾಡಬೇಕಾದ್ರೆ A5, A6 and A7. A5 is A plus 4D, A plus 5D and A plus 6D. A is A plus 4 into D is also A. 4A plus 1 is 5A, 6A and this one is 7A. These are the next three terms of an AP. 11th question here same ಇದೆ, ಅದರಲ್ಲಿ ಸ್ಕ್ವೇರ್ಸ್ ಅಂತ ಹೇಳಿದೆ. ಕೇರ್ಫುಲ್ ಆಗಿ ಮಾಡಬೇಕು ಇದನ್ನ, ಇಲ್ಲ ಅಂತಂದ್ರೆ ತಪ್ಪಾಗೋ ಚಾನ್ಸಸ್. D equals to A2 minus A1 equals to A3 minus A2. A2 is here A square minus A equals to A cube minus A square. ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ಲಿಕ್ಕೆ ಬರಲ್ಲ, ಕಾಮನ್ ಅನ್ನು ತೆಗಿಬಹುದು. A ಅನ್ನು ಕಾಮನ್ ತೆಗೆದಾಗ A minus 1 equals to here A square ಅನ್ನು ಕಾಮನ್ ತೆಗೆದಾಗ A minus 1 ಅನ್ನು ಸಿಗುತ್ತೆ. A minus 1, A minus 1 get cancel. A not equals to A square. That's why this is not an AP. AP ಅನ್ನ ಇಲ್ಲ. 12th question check ಮಾಡೋಣ. D equals to A2 minus A1 equals to A3 minus A2. A1, A2, A3 and A4. A2 is root 8 minus A1 is root 2 equals to root 18. A3 is root 18, A2 is root 8. ಈ root 8 ಅನ್ನೋದು 4 into 2 minus root 2. 18 as 9 into 2. This is 4 into 2. Square root of 4 is 2 root 2 minus root 2 equals to 3 root 2 minus 2 root 2. 2 root 2 minus 1 root is just root 2. This is also root 2. Therefore, here D is equals now. That means this is an AP. Idon AP ide. Next, we have to find next 3 terms. Next 3 terms are A5, A6 and A7. If we add here A plus 4D, A plus 4D, A means root 2 plus 4 into root 2, that is 5 root 2, and A6 is A plus 5D, A is root 2 plus 5 into root 2. If we add these two, 6 root 2 is the answer. And final A7 is A plus 6D, A is root 2 plus 6 into root 2. 6 root 2 plus 1 root is 7 root 2 is the answer. ಇದನ್ನ D equals to A2 minus A1 equals to A3 minus A2. A2 is root 6 minus root 3 equals to root 9 minus root 6.
ಇವೆರಡನ್ನ ಸಬ್ಟ್ರಾಕ್ಟ್ ಮಾಡ್ಲಕ್ಕೆ ಬರಲ್ಲ, ಇವೆರಡು ಈಕ್ವಲ್ ಇಲ್ಲ. ಡಿ ಇಸ್ ನಾಟ್ ಈಕ್ವಲ್ಸ್ ಟು ಕಾನ್ಸ್ಟಂಟ್ ಟರ್ಮ್ಗೆ ಈಕ್ವಲ್ಸ್ ಅನ್ನ ಇಲ್ಲ, ಹಾಗಾಗಿ ಇದನ್ನು ಎ ಪಿ ಆಗಲ್ಲ. ದಿಸ್ ಇಸ್ ನಾಟ್ ಎನ್ ಎ ಪಿ. ನಾವು 14th question 1 square d equals to a2 minus a1 equals to a3 minus a2. a2 is 3 square minus 1 square, 5 square minus 3 square. 3 square is 9 minus 1, 25 minus 9. If you subtract these two, 8 here 16 ಅನ್ನೋದು ಬರುತ್ತಾ, ಹಾಗಾಗಿ ಇದನ್ನು ನಾಟ್ ಈಕ್ವಲ್ಸ್, ಬೋತ್ ಆರ್ ನಾಟ್ ಈಕ್ವಲ್ಸ್. ದಟ್ಸ್ ವೈ ದಿಸ್ ಇಸ್ ನಾಟ್ ಎನ್ ಎ ಪಿ ಅನ್ನ ಇಲ್ಲ. 15th question ಇಲ್ಲಿ 15th question d equals to a2 minus a1 equals to a3 minus a2. a2 is here 5 square minus 1 square equals to a3 is 7 square minus 5 square. 5 square is 25 minus 1, 7 square is 49 minus 25. If you subtract these two, 24 equals to 24. That means d equals to 24. d ಅನ್ನೋದು 24 ಸಿಕ್ತು. ನೆಕ್ಸ್ಟ್ 3 ಟರ್ಮ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಟರ್ಮ್ಸ್ ಆರ್ a5, a6 and a7. a5 is a plus 4d, a plus 5d and a plus 6d. Here a is 1 plus 4 into 24. 1 plus 5 into d is 24. Here 1 plus 6 into 24. If you multiply here 1 plus 4 4 is 16, carry 1 4 to the 8 9, 97. Next term is 97. Here 1 plus 5 4 is 20, carry 2 5 to the 10 12, 121. And here 1 plus 6 4 is 24, carry 2 6 to the 12, 12 plus 2 14, 145. These are the next 3 terms of an AP. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 10th ಸ್ಟ್ಯಾಂಡರ್ಡ್ ಚಾಪ್ಟರ್ 5.1 ಎಕ್ಸರ್ಸೈಸ್ ಅನ್ನು ಕಂಪ್ಲೀಟ್ ಸೊಲ್ಯೂಷನ್ಸ್ ಅನ್ನು ನೋಡಿದ್ದೇವೆ. ವಿಡಿಯೋನ ಇಷ್ಟ ಆದರೆ ಇನ್ನು ನಮ್ಮ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡುವ ಮುಖಾಂತರ ಇದೇ ರೀತಿ ನಮ್ಗೆ ಟಚ್ ಅಪ್ ನಲ್ಲಿ ಇರಿ ಅಂತ ಹೇಳುತ್ತಾ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.